ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ಕಮಲ ಜೋರಾಗಿರುವ ವಿಚಾರವಾಗಿ ಸಿಎಂ ಕುಮಾರಸ್ವಾಮಿ ತುಂಬಾನೇ ಕೂಲ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಂಬಂಧ ಬೆಂಗಳೂರಿನಲ್ಲಿ ಮಾತನಾಡಿರೋ ಅವರು, ನಾನು ಕೂಲ್ ಆಗಿನೇ ಇದ್ದೀನಿ, ನಿಮ್ಗೆ ಯಾಕೆ ಟೆನ್ಷನ್ನು? ಮೈತ್ರಿ ಸರ್ಕಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ನಮ್ಮ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾ ಇಲ್ಲ, ಅದರ ಅವಶ್ಯಕತೆ ನಮಗಿಲ್ಲ. ನಾಟ್ ರೀಚಬಲ್ ಆಗಿರೋ ಶಾಸಕರ ಜೊತೆ ನಾನು ರೀಚ್ ಆಗಿ ಮಾತನಾಡಿದ್ದೀನಿ. JDSನಿಂದ ಆಪರೇಷನ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿದ್ದಾರೆ. ನಾನು ಆರಾಮಾಗಿದ್ದೇನೆ. ಟೆನ್ಷನ್ ನೀವು ಟೆನ್ಷನ್ ತಗೊಂಡಿದ್ದೀರಿ. ಆರಾಮಾಗಿದ್ದೇನೆ. ನಾನು ಯಾರ ಜೊತೆನೂ ಸಲಹೆ ತಗೊಂಡು ನಾನು ರಾಜಕೀಯ ಮಾಡಬೇಕಾಗಿಲ್ಲ. ವಿಷಯಗಳು ತಿಳ್ಕೊತೀನಿ. ಎಲ್ಲರೂ ತಮ್ಮ ಸಂಪರ್ಕದಲ್ಲಿ ಬಿಜೆಪಿ ಶಾಸಕರು ಕೂಡ ಇದ್ದಾರೆ. ಇರ್ಲಿ, ಬನ್ನಿ ನೋಡೋಣ ಏನೇನಾಗುತ್ತೆ ದಿನಗಳು. ನಾನು ಇಷ್ಟು ಆರಾಮಾಗಿರ್ಬೇಕಾದ್ರೆ ನಾನೇನು ಹುಡುಗಾಟಕ್ಕೆ ಆರಾಮಾಗಿದ್ದೀನಾ? ಹುಡುಗಾಟಕ್ಕೆ ನನಗೆ ಗೊತ್ತಿದೆ ಏನೇನು ನಡೀತಿದೆ. ಎಲ್ಲರೂ ನಾವು ಆರಾಮಾಗಿದ್ದೀವಿ. ನೀವು ಸುಮ್ಮನೆ ಟೆನ್ಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ರಾಜ್ಯದ ಜನತೆಗೆ ಟೆನ್ಷನ್ ಕೊಡ್ತಾ ಇದ್ದೀವಿ. 5 ಜನ ಕಾಂಗ್ರೆಸ್ ನಿಮಗೆ ನಾಟ್ ರೀಚಬಲ್ ಇರಬಹುದು, ನನಗೆ ರೀಚಬಲ್ ಅವರೇ. ನಿಮ್ಗಳ ನಾಟ್ ರೀಚಬಲ್ ಇರಬಹುದು, ಬೇರೆಯವ್ರ ನಾಟ್ ರೀಚಬಲ್ ಇರಬಹುದು, ನನಗೆ ರೀಚಬಲ್ ಇದ್ದಾರೆ. ನಿಮ್ ಜೊತೆ ಮಾತನಾಡಿದ್ದಾರೆ ಸರ್ ರಮೇಶ್ ಜಾರಕಿಹೊಳಿ. ಎಲ್ಲ ನಾನು 3 ದಿವಸದಿಂದ ಹೇಳಿದ್ದೇನೆ, ನನ್ನ ಸಂಪರ್ಕದಲ್ಲಿದ್ದಾರೆ. ಪ್ರತಿಯೊಂದು ನಾಟಕೀಯ ಬೆಳವಣಿಗೆಗಳ ಬಗ್ಗೆ ನಾನು ಗಮನ ಕೊಟ್ಟಿದ್ದೇನೆ. ಪ್ರತಿಯೊಂದು ವಿಷಯಗಳು ನನಗೆ ಗೊತ್ತಿದೆ. ಯಾರ್ಯಾರಿಗೆ ಏನ್ ರಕ್ಷಣೆ ಕೊಡಬೇಕು, ಯಾರಿಗೆ ಗೌರವಯುತವಾಗಿ ನಾವು ನಡೆಸ್ಕೋಬೇಕು, ಅದ್ರ ಬಗ್ಗೆ ನಾನು ಏನ್ ತೀರ್ಮಾನ ತಗೋಬೇಕಾಗಿದೆ ಅದು ನಾನು ತಗೋತೀನಿ. ಅದರಿಂದ ನಾನು ಹೇಳ್ತಕ್ಕಂಥದ್ದು, ನಾನು ವೇಣುಗೋಪಾಲ್ ಜೊತೆನಲ್ಲಾಗಲಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆನಲ್ಲಿ ಹುಡುಗಾಟಿಕೆ ಆಡಕ್ಕಾಗತ್ತಾ? ಈಸ್ ಆಕ್ಚುಲಿ ದ ರೆಸ್ಪಾನ್ಸಿಬಲ್ ಪರ್ಸನ್. They have given an assignment as a in-charge secretary of Karnataka. He is here. ನಾನು ಅಷ್ಟು ಉದ್ದಟತನ ತೋರಿಸ್ತಕ್ಕಂಥವನಲ್ಲ. ಬಟ್ ಇರ್ತಕ್ಕಂಥ ಫ್ಯಾಕ್ಟ್ ಏನಿದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ನಾನು. ಕಾಂಗ್ರೆಸ್ನ ನಾಯಕ ಬಿಜೆಪಿ ಶಾಸಕರನ್ನ ಕೂಡ ಹಾಕೊಂಡಿದಾರಲ್ಲ ಸರ್ 3 ಜನ. ಈಗ ಅದನ್ನ ಅವ್ರನ್ನ ಕೇಳಬೇಕು. ಬಿಜೆಪಿ ಶಾಸಕರನ್ನ ಪ್ರೀತಿಯಿಂದ ಕೂಡ ಹಾಕೊಂಡಿದ್ದಾರೋ ಇಲ್ಲ ಸಂಕ್ರಾಂತಿ ಆಚರಣೆ ಮಾಡ್ಲಿಕ್ಕೆ ಡೆಲ್ಲಿ ಕೂಡ ಹಾಕೊಂಡಿದ್ದಾರೋ ಅದನ್ನ ಯಡಿಯೂರಪ್ಪನವ್ರು ಹೇಳ್ಬೇಕು. ನಾನೇ ಕೇಳಿ ಯಡಿಯೂರಪ್ಪ ನೀವು ಆಪರೇಷನ್ ಮಾಡ್ತೀರಂತ ಬೈದಿಂದ ಏನು necessary for me to go for operation of BJP MLA. My number is actually sufficient number is there with me.